ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗಾಗಲೇ ಚುನಾವಣೆಗೆ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ನಾನು ಚುನಾವಣೆಗೆಲ್ಲ ನಿಲ್ಲಲ್ಲ, ರಾಜಕೀಯದಲ್ಲಿ ನಿರಂತರವಾಗಿ ಇರ್ತೀನಿ ಅಂತ. ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವ ವೇಳೆಗೆ ಅಧಿಕೃತ ಘೋಷಣೆ ಆದರೆ ಸಿದ್ದರಾಮಯ್ಯ ನಿಲ್ಲೇಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದು ಕೂತಿದ್ದಾರೆ. ನೀವು ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ, ನೀವು ನಿಲ್ಲಬೇಕು ಅಂತ ಬೆಂಬಲಿಗರು ಹೇಳ್ತಾ ಇರೋದು. ನಿನ್ನೆ ಗಾಂಧಿ ಭವನದ ಕಾರ್ಯಕ್ರಮದ ವೇಳೆಯೂ ಕೂಡ ಬೆಂಬಲಿಗರು ಪಟ್ಟು ಹಿಡಿದಿದ್ರು. ನೀವು ಚುನಾವಣೆಗೆ ನಿಲ್ಲೇಬೇಕು, ಪ್ರಧಾನಿ ಆಗಬೇಕು ಅಂತ ಆಗ್ರಹವನ್ನ ಮಾಡಿದ್ರು. ಸೊ ಈ ಹಿಂದೆನೂ ಒಂದು ಹಂಗೆ ಆಗಿತ್ತು, ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಟ್ ಅಭಿಮಾನಿಗಳು, ಕಾರ್ಯಕರ್ತರು ಇಲ್ಲ ನೀವು ನಿಂತ್ಕೊಳ್ಬೇಕಷ್ಟೇನೆ ನೀವು ಅಂತ ಹೇಳಿದಾಗ ನಿಂತಿದ್ರು. ಸೊ ಈ ಬಾರಿ ಸಿಎಂ ಸ್ಥಾನದಿಂದ ಕೆಳಗಿಳಿಯಕ್ಕಿಂತ ಮುಂಚಿತವಾಗಿ ನನಗೂ ಸಾಕಾಗಿದೆ, ವಯಸ್ಸಾಗಿದೆ, ನಾನು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು, ರಾಜಕಾರಣದಲ್ಲಂತೂ ನಾನು ಆಕ್ಟಿವ್ ಆಗಿರ್ತೀವಿ, ಆದರೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿದ್ರು. ಆದರೆ ಅದನ್ನು ಅವರ ಅಭಿಮಾನಿಗಳು ಸ್ವೀಕರಿಸಿರಲಿಲ್ಲ, ಒಪ್ಕೊಂಡಿರಲಿಲ್ಲ. ನೀವು ಹೀಗೆಲ್ಲ ಹೇಳಂಗೆ ಇಲ್ಲ, ವಯಸ್ಸಿನ ರೀಸನ್ನು ಇನ್ನೊಂದು ಮತ್ತೊಂದು ಕೊಡಂಗೆ ಇಲ್ಲ, ನೀವು ಪ್ರಧಾನಿ ಆಗಬೇಕು, ನೀವು ನಿಲ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನನಗೆ ವಯಸ್ಸಾಗಿದೆ, ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿರೋದು ಮಾಜಿ ಸಿಎಂ. ಆದರೆ ಪಟ್ಟು ಬಿಡದ ಬೆಂಬಲಿಗರಿಂದ ನಿಲ್ಲೇಬೇಕು ಅಂತ ಒತ್ತಡ, ಬೆಂಬಲಿಗರ ಒತ್ತಡಕ್ಕೆ ಮಣಿದು ನೋಡೋಣ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸುವ ಮನಸ್ಸು ಮಾಡ್ತಾರೆ ಸಿದ್ದರಾಮಯ್ಯನವರು. ಇನ್ನೂ 2 ವರ್ಷ ಟೈಮ್ ಇದೆ ಅಲ್ಲ, ಅಷ್ಟೊತ್ತಿಗೆ ಚೇಂಜ್ ಆದರೂ ಆಗ್ಬೋದು. ಆಯಿತು, ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ, ನಿಲ್ಲೋಣ ಅಂತ ನಿಂತರೂ ನಿಲ್ಲಬಹುದು. ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇದ್ದು ಸ್ಪರ್ಧೆಗೆ ಮುಂದಾಗ್ತಾರಾ? ಮೊಮ್ಮಗನನ್ನ ಚುನಾವಣೆಗೆ ನಿಲ್ಲಿಸೋ ಚಿಂತನೆಯಲ್ಲಿದ್ದಾರೆ ಸಿದ್ದು. ಅದಕ್ಕೆ ಈಗಿನಿಂದಲೇ ತಯಾರಿಯನ್ನು ಆರಂಭಿಸಿದ್ದಾರೆ ಮಾಜಿ ಸಿಎಂ. ಆದರೆ ಜನರ ಒತ್ತಡಕ್ಕೆ ಮಣಿದು ಚುನಾವಣೆಗೆ ಸ್ಪರ್ಧಿಸುವ ಚಿಂತೆಯೂ ಇದೆ. ಸಾಕಷ್ಟು ಬೆಂಬಲಿಗರಿಂದ ಚುನಾವಣೆಗೆ ನಿಲ್ಲುವಂತೆ ಒತ್ತಡವೂ ಕೂಡ ಹೆಚ್ಚಾಗಿದೆಯಂತೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವು. ಸಿಎಂ ಈ ಹಿಂದೆನೂ, ಮಾಜಿ ಸಿಎಂ ಈ ಹಿಂದೆನೂ ಒಂದ್ಸಲ ಹೇಳಿದರು, ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ. ಅದಾದಮೇಲೆ ಅವ್ರ ಮೇಲೆ ತುಂಬ ಒತ್ತಡ ಇತ್ತು, ಎಲೆಕ್ಷನ್ಗೆ ನಿಂತಿದ್ರು. ಈಗ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ. ನಿಮಗೆ ವಯಸ್ಸಾಗಿದೆ ಅನ್ನೋ ರೀಸನ್ ಹೇಳಬೇಡಿ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇರೋದು. ಏನಾದರೂ ಬದಲಾವಣೆ ಆಗ್ಬೋದಾ ಇನ್ನು 1 ವರ್ಷ ಇರುವಂತ ಹಿನ್ನೆಲೆಯಲ್ಲಿ? ನೀತಿ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯುವಂತ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ, ಚುನಾವಣಾ ನಿವೃತ್ತಿಯನ್ನ ಮಾಡ್ತಾ ಇದ್ದೇನೆ ಅಂತೇಳಿ ಅವರು ಘೋಷಣೆಯನ್ನ ಮಾಡಿದ್ರು. ಯಾಕೆಂದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಹೋರಾಟಗಳನ್ನ ನಾನು ಮುಂದುವರಿಸ್ತೇನೆ, ಆದ್ರೆ ನನ್ನ ವಯಸ್ಸು ಚುನಾವಣೆಗೆ ನಿಲ್ಲೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅನ್ನುವಂಥದ್ದು ಅವರ ಬಹಳ ಸ್ಪಷ್ಟವಾದಂತಹ ನುಡಿ. ಆದ್ರೆ ಬೆಂಬಲಿಗರ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದಿದೆ. ಈಗ ನಿನ್ನೆಯಷ್ಟೇ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಆ ಮೀಸಲಾತಿ ಸಂದರ್ಭದಲ್ಲಿ ಮಾತನಾಡುವಂತ ವೇಳೆ ಬಹಳಷ್ಟು ಬೆಂಬಲಿಗರು ತೀವ್ರವಾದಂತ ಒತ್ತಡವನ್ನ ಸಿದ್ದರಾಮಯ್ಯ ಅವರ ಮೇಲೆ ಹೇಳ್ತಾರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾನು ಏನು ಸಮಿತಿಯನ್ನ ರಚನೆ ಮಾಡಿದ್ದೆ, ಆಯೋಗವನ್ನ ರಚನೆ ಮಾಡಿದ್ದೆ, ಒಳ ಮೀಸಲಾತಿಯನ್ನ ಕೊಡ್ಲೇಬೇಕು ಅಂತೇಳಿ ನಿರ್ಧಾರವನ್ನು ಕೂಡ ಮಾಡಿದ್ದೆ. ಆದ್ರೆ ಈಗ ನಾನು ಕುರ್ಚಿಯಿಂದ ಕೆಳಗಿಳಿದಿದ್ದೇನೆ, ಆದ್ರೆ ಆ ಮೀಸಲಾತಿಗಾಗಿ ನಾನು ಹೋರಾಟವನ್ನ ಮಾಡೇ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಹೇಳಿದ್ರು. ಈಗಾಗಲೇ ಒಳ ಮೀಸಲಾತಿ ಕೂಡ ಜಾರಿ ಆಗಿದೆ. ಇನ್ನೊಂದು ಕಡೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಮುಂದೆ ನಾನು ಹೋರಾಟ ನಿರಂತರ ಅನ್ನುವಂಥದ್ದು ಅವರ ಮಾತು ಆ ಭಾಷಣದ ಸಂದರ್ಭದಲ್ಲಿ. ಸೊ ಇದೇ ಸಂದರ್ಭದಲ್ಲಿ ನೀವು ರಾಜಕೀಯ ಚುನಾವಣೆಯಲ್ಲಿ ನಿಲ್ಲೇಬೇಕು, ನೀವು ಮುಂದೆ ಪ್ರಧಾನಿಯಾಗಬೇಕು, ಹಿಂದ ಸಮುದಾಯಗಳಿಗೆ ನಿಮ್ಮ ಅವಶ್ಯಕತೆ ಇದೆ ಅನ್ನುವಂತ ಡಿಮ್ಯಾಂಡ್ ಅನ್ನ ಅಲ್ಲಿರುವಂತಹ ಬೆಂಬಲಿಗರು ಘೋಷಣೆಗಳ ಮೂಲಕ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ತರ್ತಾರೆ. ನಾನು ಈಗಾಗಲೇ ಚುನಾವಣಾ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದೀನಿ, ನನಗೆ ವಯಸ್ಸು ಆಗೋದಿಲ್ಲ, ಹಾಗಾಗಿ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಬೆಂಬಲಿಗರು ನೀವು ನಿಲ್ಲೇಬೇಕು ಅನ್ನುವಂತ ಘೋಷಣೆಗಳನ್ನ ಜೋರು ಮಾಡ್ತಾರೆ. ನೋಡೋಣ ಮುಂದೆ ಇನ್ನೂ ಸಮಯ ಇದೆ ಅನ್ನುವಂತ ಮಾತನ್ನ ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅವರ ಈ ಮಾತನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಮತ್ತೆ ಚುನಾವಣೆಯಲ್ಲಿ ನಿಲ್ಲುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ತಮ್ಮ ಮೊಮ್ಮಗನನ್ನ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಎಲ್ಲಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಈ ಹೋದ ಕಡೆಗಳಲ್ಲೆಲ್ಲ ನೀವು ಚುನಾವಣೆ ನಿಲ್ಲೇಬೇಕು, ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಆಗ್ರಹಗಳು ಹೆಚ್ಚಾಗ್ತಾ ಇರೋದ್ರಿಂದ ಮನಸ್ಸನ್ನ ಬದಲಾಯಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನೀವು ಹೇಳ್ದಾಗೆ
ಇನ್ನ 2 ವರ್ಷ ಇದೆ. 2 ವರ್ಷದಲ್ಲಿ 1.5 ವರ್ಷ ಮಾತ್ರ ಬಾಕಿ ಇದೆ ಚುನಾವಣೆಗೆ. ಚುನಾವಣಾ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಅಷ್ಟರ ಒಳಗೆ ತಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡು ಚುನಾವಣೆಗೆ ನಿಲ್ಲುವಂತಹ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಹಾಗಾಗಿ ಅವರು ಹೋದ ಕಡೆಗಳಲ್ಲೆಲ್ಲ ಕೂಡ ಬೆಂಬಲಿಗರ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ, ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತೇಳಿ. ಸೊ ಮನಸ್ಸನ್ನ ಬದಲಾವಣೆ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ನೀವ್ ಹೇಳ್ದಾಗೆ ಹಿಂದೆ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಹೇಳಿದ್ರು ಹಿಂದೊಮ್ಮೆ. ನಂತರ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ನಾನು ಚುನಾವಣೆಗೆ ಸ್ಪರ್ಧಿಸಬೇಕಾಯ್ತು ಅಂತೇಳಿ ನಿಂತ ಮೇಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ ಅಂತದ್ದೇ ಸನ್ನಿವೇಶ ಈಗ ಎದುರಾಗ್ದಂಗೆ ಕಾಣಿಸ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.